Hi my juniors, welcome back to the channel again. So yeah, previously as I said, I will be making video on the highest comment which I will be getting. So ನಾನು ಹೇಳಿದೆ ಪ್ರೀವಿಯಸ್ ವಿಡಿಯೋ ಏನು ಹಾಕಿದ್ದೆ ಅದರಲ್ಲಿ ನನಗೆ highest comment ಬಂತು. That's nothing but VTU versus autonomous. So today I am making this video. So ಇದರ ಕೆಳಗೆ ಕೂಡ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಆ್ಯಂಡ್ ಆಲ್ಸೋ ನೆಕ್ಸ್ಟ್ ವಿಡಿಯೋ ಯಾವುದರ ಮೇಲೆ ಬೇಕು ಅಂತ ಕಮೆಂಟ್ ಮಾಡಿ. ಬೇಸ್ಡ್ ಆನ್ ದ್ಯಾಟ್ ಐ ವಿಲ್ ಬಿ ಮೇಕಿಂಗ್ ವಿಡಿಯೋ. ಯಾ ಯು ಕ್ಯಾನ್ ಸಿ here are the districts of Karnataka. As you all know, 31 districts idave, and also there are 250 plus engineering colleges in Karnataka, and every year 1.5 plus lakh students get admission. Okay, government colleges idave, autonomous colleges idave, VTU affiliated colleges idave, and also there are some deemed universities. So ivella andre ಏನು, and akka ನಾವು ಯಾವುದನ್ನ ಚೂಸ್ ಮಾಡಬೇಕು, ವಿಚ್ ಇಸ್ ದ ಬೆಸ್ಟ್ ಒನ್, ಆ್ಯಂಡ್ ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕು ಅಂತ ಕೇಳೋದಂದರೆ ಐ ವಿಲ್ ಬಿ ಕ್ಲಿಯರಿಂಗ್ ಎವ್ರಿಥಿಂಗ್ ಇನ್ ದಿಸ್ ವಿಡಿಯೋ. ಆ್ಯಂಡ್ ಆಲ್ಸೋ ಆಪ್ಷನ್ ಎಂಟ್ರಿ ಹಾಕೋಕ್ಕಿಂತ ಮೊದಲು ಇದನ್ನು ವಾಚ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವೈ? ಬಿಕಾಸ್ ಯು ಹ್ಯಾವ್ ಟು ಪುಟ್ ಪ್ರಾಪರ್ಲಿ ಆ್ಯಂಡ್ ಗಿವ್ ಪ್ರಯಾರಿಟಿ ಇನ್ ಯುವರ್ ಆಪ್ಷನ್ ಎಂಟ್ರಿ ಲಿಸ್ಟ್, ರೈಟ್? ಎಸ್. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಆಲ್ರೆಡಿ ಶೇರ್ಡ್ ಮೈ ಆಪ್ಷನ್ ಎಂಟ್ರಿ ಲಿಸ್ಟ್. ಇನ್ನೂ ಕೂಡ ಯಾರು ನೋಡಿಲ್ಲ ಅಂದರೆ ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ದಿಸ್ ವಿಡಿಯೋ. ಆ್ಯಂಡ್ ಆಲ್ಸೋ ಡೋಂಟ್ ಫಾಲೋ ಎಕ್ಸಾಕ್ಟ್ಲಿ ದ ಸೇಮ್. ಐ ಹ್ಯಾವ್ ಪುಟ್ ಇಟ್ ಆನ್ ಮೈ ಪ್ರಯಾರಿಟಿ ಬೇಸಿಸ್. ನನ್ನ ಪ್ರಯಾರಿಟಿ ವೈಸ್ ಹಾಕಿದ್ದೆ, ನೀವು ನಿಮ್ಮ ಪ್ರಯಾರಿಟಿ ವೈಸ್ ನೋಡಿ ಹಾಕಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಫಸ್ಟ್ ಅಕ್ಕ VTU ಅಂದರೆ ಏನು ಹೇಳಿಬಿಡು ಅಂತ ಕೇಳಿದ್ರೆ, VTU ಇಸ್ ನಥಿಂಗ್ ಬಟ್, ಇಲ್ಲಿ ನೋಡ್ಬೋದು ನಾನು ಒಂದು ಪಿಕ್ಚರ್ ತೊಗೊಂಬಂದಿದ್ದೀನಿ. ದಿಸ್ ಈಸ್ ದ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಲೊಕೇಟೆಡ್ ಇನ್ ಬೆಲ್ಗಾಮ್. ಓಕೆ, ಇದು ಬೆಲ್ಗಾಮಲ್ಲಿ ಲೊಕೇಟ್ ಆಗಿದೆ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಸಿ ದಿಸ್ ಈಸ್ ಸಚ್ ಅ ಬಿಗ್, ಯು ಹ್ಯಾವ್ ಟು ವಿಸಿಟ್ ಒನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಹಳೇದಾಗಿದ್ರೂ ತುಂಬ ಚೆನ್ನಾಗಿದೆ ಕ್ಯಾಂಪಸ್. ಇಫ್ ಯು ಸಿ ಇಟ್ಸ್ ರಿಯಲಿ ನೈಸ್. ಇಲ್ಲಿ ಬೆಲ್ಗಾಮ್ ಕಡೆಯವರಾಗಿದ್ದರೆ ಒಂದು ಸತಿ ಹೋಗಿ ವಿಸಿಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬ್ಯಾಕ್ ಟು ದ ಪಾಯಿಂಟ್. ಈಗ VTU, ಓಕೆ, ಏನಾಗಿತ್ತು? ಹೌದಕ್ಕ ನೋಡಿದೆ VTU, ಏನಕ್ಕ ಇದು VTU ಅಂತ ಕೇಳೋದಂದರೆ, ಮೊದಲು 2007 ಮೊದಲು ಏನಾಗಿತ್ತು, ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ಕರ್ನಾಟಕದಲ್ಲಿ ಯಾವ್ಯಾವಿವೆ ಎಲ್ಲ ಕಾಲೇಜಸ್ ಅಂಡರ್ VTUನೇ ಇದ್ವು. ಹೌದಾ? ಅಂಡರ್ VTU ಇದ್ವು. ಅಂಡರ್ VTU ಅಂದರೆ ಏನು? VTU ಏನು ರೆಡಿ ಮಾಡುತ್ತೆ ಸಿಲೆಬಸ್, ಎಲ್ಲ ಕಾಲೇಜಸ್ಗೂ ಅದೇ ಸಿಲೆಬಸ್. ಆ್ಯಂಡ್ ಆಲ್ಸೋ ಯಾವಾಗ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡುತ್ತೆ ಎಲ್ಲ ಕಾಲೇಜಸ್ ಅವಾಗನೇ ಕಂಡಕ್ಟ್ ಮಾಡಬೇಕು. ಆ್ಯಂಡ್ ಎಲ್ಲ ಕಾಲೇಜಸ್ ಪೇಪರ್ಸ್ ಎಲ್ಲ VTU ಅಂಡರೇ ಚೆಕ್ ಆಗಬೇಕು. ದ್ಯಾಟ್ಸ್ ವಾಟ್ ಕಾಲೇಜಸ್ ಅಂಡರ್ VTU ಯಾವ್ಯಾವ ಇದಾವಲ್ಲ ಎಲ್ಲ VTU ಕರಿಕ್ಯುಲಮ್ನೇ ಫಾಲೋ ಮಾಡಬೇಕು. ದ್ಯಾಟ್ಸ್ ವಾಟ್ ದ ರೂಲ್. ಸೊ ಏನಾಯಿತು, ಮತ್ತೆ ಇವಾಲ್ವ್ ಆಗ್ತಾ ಹೋಯಿತು. ಈಗ VTU ಅಂದರೆ ಇಲ್ಲಿ ಇನ್ನೊಂದು ಇಮೇಜ್ ನೋಡ್ಬೋದು, ಸೆಂಟ್ರಲೈಸ್ಡ್ ಸಿಸ್ಟಮ್, ಒಂದೇ ಸಿಸ್ಟಮ್, ಅದ್ರ ಕೆಳಗಡೆ ಎಲ್ಲ ಕಾಲೇಜಸ್. ಹೌದಾ? ಇದು 2007 ಮೊದಲು ಇದ್ದಿರೋಂಥ ರೂಲ್. ಸೊ ಆಮೇಲೆ ಏನಾಯಿತು, ಇಲ್ಲಿ ಕೆಳಗಡೆ ನಾನು ಮೆನ್ಷನ್ ಮಾಡಿದ್ದೀನಿ RV ಕಾಲೇಜ್ ಆಫ್ ಇಂಜಿನಿಯರಿಂಗ್, BMS, MS ರಾಮಯ್ಯ ಆ್ಯಂಡ್ ಮಲ್ನಾಡ್ ಕಾಲೇಜ್. ಇವಿಷ್ಟು ಕಾಲೇಜ್ ಇದು ಸ್ವಲ್ಪ ಟಾಪ್ನಲ್ಲಿ ಇದ್ವು ಅವಾಗ. ಸೊ ಏನಾಯಿತು, ಅವರು ಏನು ಅಪೀಲ್ ಮಾಡಿದರು, ನಮ್ಮದು ಒಂದು ಕರಿಕ್ಯುಲಮ್ ಮಾಡಬೇಕಂತ ಮಾಡಿದ್ದೀವಿ, ಅಂದರೆ ಈಗ ಏನು ಟೆಕ್ನಾಲಜಿ ಬರ್ತಾ ಇದೆ ಅದ್ರ ತಕ್ಕಂಗೆ ನಮ್ಮದೇ ಆದ ಸಿಲೆಬಸ್ ಮಾಡಿ ಸ್ಟೂಡೆಂಟ್ಸ್ಗೆ ಎವಾಲ್ವ್ ಆಗೋದಕ್ಕೆ ಹೆಲ್ಪ್ ಮಾಡಬೇಕಂತ ಏನು ಅಪೀಲ್ ಮಾಡಿದರು. ಸೊ ಅದರ ಬೇಸಿಸ್ ಮೇಲೆ ಇವು 4 ಕಾಲೇಜಸ್ಗೆ ಪರ್ಮಿಷನ್ ಕೊಟ್ಟರು ಆಟೋನಮಸ್ ಆಗಿ ಕನ್ವರ್ಟ್ ಆಗೋದಕ್ಕೆ. ಆಟೋನಮಸ್ ಅಂದರೆ ಏನಕ್ಕ ಅಂತ ಕೇಳೋದಂದರೆ, ಆಟೋನಮಸ್ ಅಂದರೆ ಅವ್ರದ್ದೇ ಆದ ಕಾಲೇಜಲ್ಲಿ ಅವ್ರದ್ದೇ ಆದ ಸಿಲೆಬಸ್ ಇರುತ್ತೆ, ಅವ್ರದ್ದೇ ಆದ ಎಕ್ಸಾಮ್ ಕರಿಕ್ಯುಲಮ್ ಇರುತ್ತೆ. ಹಾಗೆ ಅವರೇ ಕಾಲೇಜಸಲ್ಲಿ ಪ್ರೊಫೆಸರ್ಸ್ ಎಲ್ಲ ಕ್ವಶನ್ ಪೇಪರ್ ರೆಡಿ ಮಾಡಿ ಅವರೇ ಚೆಕ್ ಮಾಡಿರ್ತಾರೆ. ದ್ಯಾಟ್ಸ್ ವಾಟ್ ದ ಮೇನ್ ಅಡ್ವಾಂಟೇಜ್ ಇನ್ ಆಟೋನಮಸ್ ಕಾಲೇಜಸ್. ಹೌದಾ? ಆ್ಯಂಡ್ ಐ ವಿಲ್ ಎಲಾಬ್ರೇಟ್ ಇಟ್ ಮೋರ್. ಸೊ ಇಲ್ಲಿ ಸ್ವಲ್ಪ ಹಿಸ್ಟ್ರಿ ಕೂಡ ಹಾಕಿದ್ದೀನಿ. ಇಲ್ಲಿ ನೋಡ್ಬೋದು, ಬಿಫೋರ್ 2007 ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ಅಂಡರ್ VTU ಇದ್ವು. ಆಮೇಲೆ ಹೇಗೆ ನಮ್ಮ ಟೆಕ್ನಾಲಜಿ ಎಲ್ಲ ಎವಾಲ್ವ್ ಆಗ್ತಾ ಇತ್ತು, ಅವಾಗ ಆಟೋನಮಸ್ ಅನ್ನೋಂಥ ಪರ್ಮಿಷನ್ನ ಕೊಟ್ಟರು. ಸೊ ಸಮ್ ಆಫ್ ದ ಕಾಲೇಜಸ್ ಕನ್ವರ್ಟೆಡ್ ಇನ್ ಟು ಆಟೋನಮಸ್. ಸೊ ನಾವು ನಿಯರ್ಲಿ ನಾನೇನು ಹೇಳ್ಬೋದು ಅಂದರೆ, ದೇರ್ ಆರ್ ಮೋರ್ ದೆನ್ 51 ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ ವಿಚ್ ಆರ್ ಆಟೋನಮಸ್. ಓಕೆ, ಇಲ್ಲಿ ನೋಡ್ಬೋದು ಡಿಫ್ರೆನ್ಸ್ ಕೇಳ್ತಾ ಇದ್ರಿ, VTU ವರ್ಸಸ್ ಆಟೋನಮಸ್. ಹೇಳ್ತೀನಿ, ಕೀ ಡಿಫ್ರೆನ್ಸಸ್ ಮಾತ್ರ ತೊಗೊಂಬಂದಿದ್ದೀನಿ. ಮೇನ್ಲಿ VTU ಅಫಿಲಿಯೇಟೆಡ್ ಕಾಲೇಜಸ್ ಅಥವಾ VTUನೇ ಆಗಿರ್ಬೋದು. ಅಲ್ಲಿ ಏನಿರುತ್ತೆ, ಎಲ್ಲ
ಸಿಲೆಬಸ್ ಮೇನ್ಲಿ ಡಿಸೈಡೆಡ್ ಬೈ VTU, ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ VTU. ಅಂದರೆ ಏನಕ್ಕ, VTU ಅಲ್ಲಿ ಏನು ಕ್ವಶನ್ ಪೇಪರ್ ತೆಗಿತಾರೆ ಅದೇ ಕ್ವಶನ್ ಪೇಪರ್ ಎಲ್ಲ VTU ಅಂಡರ್ ಕಾಲೇಜ್ಗೂ ಹೋಗ್ತದೆ. ಆ್ಯಂಡ್ ಆಲ್ಸೋ ಅಲ್ಲಿ ಏನು ಚೆಕ್ ಮಾಡ್ತಾರೆ, ಚೆಕ್ ಮಾಡೋದೆಲ್ಲ VTU ಅಂಡರೇ ಆಗಬೇಕು. ಎಲ್ಲ ಈಗ ನೀವು ಮೈಸೂರಲ್ಲಿ ಬರೆದ್ರೂ ಕೂಡ ಅದು VTU ಅಂಡರ್, ಅಂದರೆ VTU ಬೆಳಗಾವಿ ಅಂಡರೇ ಚೆಕ್ ಆಗೋದು. ಓಕೆ, ಆ್ಯಂಡ್ ಆಲ್ಸೋ ರಿಸಲ್ಟ್ಸ್ ಕೂಡ VTUನೇ ಬಿಡೋದು. ಐ ಥಿಂಕ್ ಯು ಗೈಸ್ ನೋ ದೇರ್ ಈಸ್ ಅ ಪೋರ್ಟಲ್ ಆಫ್ VTU ಇಟ್ ಸೆಲ್ಫ್. ಐ ಮೀನ್ ದೇರ್ ಈಸ್ ಅ ಸಪ್ರೇಟ್ ವೆಬ್ಸೈಟ್, VTU ಪೋರ್ಟಲ್ ಅಂತ ಹೇಳ್ತಾರೆ. VTU ಕಂಪ್ಲೀಟಾಗಿ ಅದರಲ್ಲೇ ಅವ್ರು ಏನೇನು ನೋಟಿಫಿಕೇಶನ್ ಬಿಡ್ತಾರೆ ಅದ್ರ ಪ್ರಕಾರನೇ ಟೈಮ್ ಟೇಬಲ್ ಪಾಲಿಸ್ಬೇಕು, ಎಲ್ಲ VTU ಹೇಳಿದಾಗೇ ಕೇಳಬೇಕು. ಬಟ್ ಆಟೋನಮಸಲ್ಲಿ ಏನಾಗುತ್ತೆ ನೋಡ್ಬೋದು, ಕರಿಕ್ಯುಲಮ್ ಕಾಲೇಜ್ ಡಿಸೈನ್ಸ್ ಇನ್ ಓನ್ ಕರಿಕ್ಯುಲಮ್ ಅಪ್ಡೇಟೆಡ್ ಫ್ರೀಕ್ವೆಂಟ್ಲಿ. ಓಕೆ, ಹೇಗೆ ಈಗ ನೋಡಿ, ನಮ್ಮ ಪ್ರೀವಿಯಸ್ ಬ್ಯಾಚ್ಗೆ ಏನಿತ್ತು, C ಪ್ರೋಗ್ರಾಮಿಂಗ್ ಎಲ್ಲ ಇದ್ವು ಫಸ್ಟ್ ಇಯರ್ಗೆ. ಈ ಸತಿ ನಮ್ಗೆ ಏನಾಗಿದೆ, ನಮ್ಮದೇನೋ ಈಗ ಫಸ್ಟ್ ಪೈಥನ್ ಬಂತು. ಯಾಕಂದರೆ ಈಗ AI ಎಲ್ಲ ಏನು ಇವಾಲ್ವ್ ಆಗ್ತಾ ಇದೆ, ಸೊ ಆ ರೀತಿಯಾಗಿ ಚೇಂಜ್ ಮಾಡ್ತಾ ಹೋಗ್ತಾರೆ. ದಟ್ಸ್ ವಾಟ್ ಐ ಗೇವ್ ಎಕ್ಸಾಂಪಲ್. ಆ್ಯಂಡ್ ಎಕ್ಸಾಮಿನೇಷನ್ಸ್ ಆರ್ ಕಂಡಕ್ಟೆಡ್ ಬೈ ದ ಕಾಲೇಜ್ ಇಟ್ ಸೆಲ್ಫ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಈಸ್ ಡನ್ ವಿದಿನ್ ದ ಕಾಲೇಜ್. ಓಕೆ, ಏನಾದರೂ ಈಗ ನೀವು ಎಕ್ಸಾಮ್ ಬರೆದು ಈಗ ಕಡಿಮೆ ಮಾರ್ಕ್ಸ್ ಬಿದ್ದಿದ್ದಾವೆ, ಈಗ ನಿಮ್ಮ ಕಾಲೇಜ್ ಆಟೋನಮಸ್ ಆಗಿದೆ ಅಂತ ತಿಳ್ಕೊಳ್ಳಿ. ಸೊ ಏನಾಗುತ್ತೆ, ಎಲ್ಲ ಚೆಕ್ ಮಾಡಿದ್ದಾರೆ, ಬಟ್ ನಿಮಗೆ ಅನ್ಕೊಂಡಿದ್ದ ಮಾರ್ಕ್ಸ್ ತುಂಬ ಕಡಿಮೆ ಬಂದಿದೆ. ಬಟ್ ನೀವು ಏನೋ 90 ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರಿ, ಈಗ ಬಂದಿರೋದು ನಿಮಗೆ 60-70 ಬಂದಿದೆ. ಏನು ಮಾಡ್ಬೋದು, ಯು ಕ್ಯಾನ್ ಪುಟ್ ಫಾರ್ ರಿವ್ಯಾಲ್ಯೂಯೇಷನ್. ಸೊ ಯಾರು ನಿಮ್ಮ ಕಾಲೇಜಲ್ಲಿ ಏನು ಇದ್ದಾರೆ ಅಲ್ಲಿನೇ ನೀವು ಎಲ್ಲ ಕ್ಲಾರಿಫೈ ಮಾಡ್ಕೋಬೋದು. ಬಟ್ VTU ಇಂತ್ರ ಏನಾದರೂ ಬಂದಿದ್ದರೆ, ಸೊ ದೆರ್ ಈಸ್ ಅ ಲಾರ್ಜ್ ಪ್ರೊಸೆಸ್ ಫಾರ್ ಇಟ್. ಆ್ಯಂಡ್ ಆಲ್ಸೋ ಯಾರೋ ಪರ್ಸನ್ ಫ್ರಮ್ VTU ವಿಲ್ ಬಿ ಚೆಕಿಂಗ್ ಯುವರ್ ಪೇಪರ್. ನೀವು ಎಲ್ಲಿ ಕಲ್ತಿರ್ತೀರಾ, ನೀವು ಎಲ್ಲೋ ಮೈಸೂರಲ್ಲಿ ಕಲ್ತಿರ್ತೀರಾ ಅಂದ್ಕೊಳ್ಳಿ, ಬಟ್ ನಿಮ್ಮ ಪೇಪರ್ ಎಲ್ಲಿ ಚೆಕ್ ಆಗ್ತಾ ಇದೆ, VTU ಇಂತ್ರ ಚೆಕ್ ಆಗ್ತಾ ಇದೆ. ನಿಮ್ಮ ಪ್ರೊಫೆಸರ್ ಏನೋ ಒಂದು ಯಾವ ರೀತಿ ಹೇಳಿರ್ತಾರೆ ಅದೇ ಎಕ್ಸಾಮಿನರ್ ಚೆಕ್ ಮಾಡೋ ತಲೆಯಲ್ಲಿ ಏನಿರುತ್ತೆ ಆ ರೀತಿಯಾಗಿ ಚೆಕ್ ಮಾಡ್ತಾರೆ. ಸೊ ದೆರ್ ವಿಲ್ ಬಿ ಲಾಟ್ ಆಫ್ ಡಿಫ್ರೆನ್ಸ್. ಮಾರ್ಕ್ಸ್ ಕೊಡ್ತಾರೆ ಇಲ್ಲನಲ್ಲ, ಬಟ್ ಎಕ್ಸ್ಪೆಕ್ಟೆಡ್ಕಿನ್ನ ಕಡಿಮೆನೇ ಬರ್ತವೆ. ಸೊ ನಮ್ಮ ಅಣ್ಣಂಗೂ ಕೂಡ ಎಕ್ಸ್ಪೀರಿಯನ್ಸ್ ಇದೆ VTU ಅಂಡರ್ ಚೆಕ್ ಆದರೆ ಯಾವ ರೀತಿ ಬರುತ್ತೆ ಅಂತ. ಬಟ್ ನಮ್ಮ ಕಾಲೇಜಲ್ಲಿ ನಮ್ಮ ಪ್ರೊಫೆಸರ್ಸ್ನೇ ಚೆಕ್ ಮಾಡ್ತಾ ಇರ್ತಾರೆ. ಸೊ ದ್ಯಾಟ್ಸ್ ವಾಟ್ ಮೇನ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ಆಟೋನಮಸ್ ಕಾಲೇಜ್ದು. ಓಕೆ, ಹಿಯರ್ ಯು ಕ್ಯಾನ್ ಸಿ ಎಕ್ಸಾಮ್ ಸಿಸ್ಟಮ್ ಮೇನ್ಲಿ. ಇಲ್ಲಿ ಡಿಫ್ರೆನ್ಸ್ ನೋಡ್ಬೋದು. ಸಿಲೆಬಸ್ ಅಂತೂ ಎಲ್ಲ ಅಫಿಲೇಟೆಡ್ ಟು VTU ಇಟ್ ಸೆಲ್ಫ್, ಆ್ಯಂಡ್ ಎಕ್ಸಾಮಿನೇಷನ್ಸ್ ಎಲ್ಲ VTUನೇ ಕ್ವಶನ್ ಪೇಪರ್ ಎಲ್ಲ ತಯಾರು ಮಾಡೋದು. ಬಟ್ ಆಟೋನಮಸಲ್ಲಿ ಏನಾಗುತ್ತೆ, ಏನು ಕಾಲೇಜ್ ಅವ್ರು ರೆಡಿ ಮಾಡ್ತಾರೆ, ನಿಮ್ಗೆ ಯಾರು ಟೀಚ್ ಮಾಡಿರ್ತಾರೆ ಅವರೇ ಪ್ರಿಪೇರ್ ಮಾಡ್ಬೋದು, ಅವ್ರು ವಿದಿನ್ ದ ಬ್ರಾಂಚಸ್ ಪ್ರಿಪೇರ್ ಮಾಡಿರ್ತಾರೆ. ಸೊ ದ್ಯಾಟ್ ವಿಲ್ ಬಿ ದ ಮೋರ್ ಅಡ್ವಾಂಟೇಜ್ ಇನ್ ಆಟೋನಮಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೈಟ್, ಈಗ ನಾನು ಡಿಫ್ರೆನ್ಸ್ ಬಿಟ್ವೀನ್ VTU ಮತ್ತು ಆಟೋನಮಸ್ ತುಂಬ ಕ್ಲಿಯರ್ ಆಗಿ ಹೇಳಿದ್ದೀನಿ ಅಂತ ಅನ್ಕೋತೀನಿ. ಈಗ ನೆಕ್ಸ್ಟ್ ಡೀಮ್ಡ್ ಯೂನಿವರ್ಸಿಟಿ ಅಂತ ಬರುತ್ತೆ. ಡೀಮ್ಡ್ ಯೂನಿವರ್ಸಿಟಿ ಅಂದರೆ ಏನಕ್ಕ, ಈಗ ನೀವು PES ಯೂನಿವರ್ಸಿಟಿ ಹಾಕಿದ್ದೀರಾ, ಮೋಸ್ಟ್ ಆಫ್ ದೆಮ್ ಹ್ಯಾವ್ ಪುಟ್ ಐ ಥಿಂಕ್ ಸೊ. PES ಯೂನಿವರ್ಸಿಟಿ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಹಾಕಿದರೆ ದ್ಯಾಟ್ ಈಸ್ ದ ಡೀಮ್ ಯೂನಿವರ್ಸಿಟಿ. That is the deemed university. And also you might have heard Manipal Institute of Technology or Manipal Academy of Higher Education ಎಲ್ಲ ಕೇಳಿರ್ತೀರಾ. that's all are deemed universities. ಓಕೆ, ಏನಕ್ಕ ಅಂದರೆ ಈಗಾಗಲೇ ಹೇಳಿದೆ ನಾನು, ಯೂನಿವರ್ಸಿಟಿ ಅಂದರೆ ಈಗ VTU ಬೆಳಗಾವಿ ಬರುತ್ತೆ, ಅವ್ರದ್ದೇ ಆದ ಕರಿಕ್ಯುಲಮ್, ಅದಕ್ಕೆ ಅಫಿಲೇಟೆಡ್ ಆದಂಥ ಕಾಲೇಜಸ್ ಏನು ಮಾಡ್ತವೆ ಅದನ್ನೇ ಪಾಲಿಸ್ತವೆ. ಆ್ಯಂಡ್ ಆಟೋನಮಸ್ ಏನು ಮಾಡ್ತವೆ, ಮೇನ್ಲಿ ಅವ್ರದ್ದೇ ಆದ ಸಿಲೆಬಸ್ ಕರಿಕ್ಯುಲಮನ್ನು ಫಾಲೋ ಮಾಡ್ತಾರೆ. ಬಟ್ ಡೀಮ್ಡ್ ಯೂನಿವರ್ಸಿಟಿ ಏನಾಗುತ್ತೆ, ಡೀಮ್ಡ್ ಯೂನಿವರ್ಸಿಟಿ ಕೂಡ ಹಾಗೆ, ಬಟ್ ಮೇನ್ ಡಿಫ್ರೆನ್ಸ್ ಏನಂದರೆ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಅವ್ರದ್ದೇ ಆದ ಒಂದು ಡಿಗ್ರಿಯನ್ನು ಕೊಡ್ತಾರೆ. ಆ್ಯಂಡ್ ಬಟ್ ಆಟೋನಮಸ್ ಕಾಲೇಜಲ್ಲಿ ಏನಾಗುತ್ತೆ, ಡಿಗ್ರಿ ನಮಗೆ VTU ಇಂತ್ರ ಸಿಗುತ್ತೆ. ಓಕೆ, ದ್ಯಾಟ್ಸ್ ವಾಟ್ ದ ಮೇನ್ ಡಿಫ್ರೆನ್ಸ್. ಏನಕ್ಕ ಏನು ಡಿಫ್ರೆನ್ಸ್ ಆಗುತ್ತಾ, ನೋ, ದೆರ್ ವಿಲ್ ಬಿ ಕಂಪ್ಲೀಟ್ ವ್ಯಾಲ್ಯೂ ಫಾರ್ ಬೋತ್ ದ ಡಿಗ್ರೀಸ್, ದೇ ಆರ್ ಆಲ್ ದ ಸೇಮ್. ಬಟ್ ಏನು ಡಿಫ್ರೆನ್ಸ್ ಅಂದರೆ ಕಾಲೇಜ್ ಏನಿರುತ್ತೆ, ಏನು ಯೂನಿವರ್ಸಿಟಿ ಇರುತ್ತೆ ಡೀಮ್ಡ್ ಯೂನಿವರ್ಸಿಟಿ, ದ್ಯಾಟ್ಸ್ ಓನ್ಲಿ ಪ್ರೊವೈಡ್ಸ್ ದ್ಯಾಟ್ಸ್ ಓನ್ ಡಿಗ್ರಿ. ಓಕೆ, ಆ್ಯಂಡ್ ಆಲ್ಸೋ ಈಗ MITಯಲ್ಲಿ ಕೇಳಿರ್ಬೋದು, ಅವ್ರದ್ದೇ ಆದ ಒಂದು ಎಂಟ್ರೆನ್ಸ್ ಎಕ್ಸಾಮ್ ತೊಗೊಂಡು ಅವರ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ತಾರೆ. KCT ಥ್ರೂ ಎಲ್ಲ ಇರೋದಿಲ್ಲ. ಆ್ಯಂಡ್ ಆಲ್ಸೋ ದೇರ್ ವಿಲ್ ಬಿ ಫೀಸ್ ಡಿಫ್ರೆನ್ಸ್ ಆಲ್ಸೋ. ಓಕೆ, ದ್ಯಾಟ್ಸ್ ದ ಮೇನ್ ಡಿಫ್ರೆನ್ಸ್. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ಐ ವಾಂಟೆಡ್ ಟು ಟೆಲ್ ಈಸ್ ಗೌರ್ಮೆಂಟ್ ಕಾಲೇಜಸ್
ಪ್ರೈವೇಟ್ ಏಡೆಡ್ ಕಾಲೇಜಸ್, ಪ್ರೈವೇಟ್ ಅನ್ಏಡೆಡ್ ಕಾಲೇಜಸ್ ಬಗ್ಗೆ ಹೇಳಬೇಕಂತ ಮಾಡಿದೆ. ಹಿಯರ್ ಫೀಸ್ ವಿಲ್ ಬಿ ಡಿಫ್ರೆಂಟ್ ಇರ್ತವೆ, ಫೀಸ್ ಡಿಫ್ರೆಂಟ್ ಇರ್ತದೆ. ಈಗ ಇಲ್ಲಿ ಏನು ಮೆನ್ಷನ್ ಮಾಡಿದ್ದೀನಿ, ದಟ್ಸ್ ನಾಟ್ ಕಂಪ್ಲೀಟ್ಲಿ ಆ್ಯಸ್ ದ್ಯಾಟ್, ಇಟ್ ಡಿಪೆಂಡ್ಸ್ ಆನ್ ವಿಚ್ ಕಾಲೇಜ್ ಯು ಆರ್ ಗೋಯಿಂಗ್ ಆ್ಯಂಡ್ ಇಯರ್ ಬೈ ಇಯರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಐ ಹ್ಯಾವ್ ಪುಟ್ ಹಿಯರ್ ದ ರೇಂಜ್ ಆಫ್ ದ ಫೀಸ್. ಓಕೆ, ಈಗ ಗೌರ್ಮೆಂಟ್ ಕಾಲೇಜಸ್ 15,000 ಅಂತ ಹಾಕಿದ್ದೀನಿ. 15,000 ನಿಮ್ಮ ಕಾಸ್ಟ್ ಮೇಲೇನೂ ಡಿಪೆಂಡ್ ಆಗುತ್ತೆ ಆ್ಯಂಡ್ ಆಲ್ಸೋ ಕಾಲೇಜ್ ಮೇಲೇನೂ ಡಿಪೆಂಡ್ ಆಗುತ್ತೆ. ನಾಟ್ ಎಕ್ಸಾಕ್ಟ್ಲಿ 15,000 ಬಟ್ ನಿಯರ್ಲಿ ನಾನು ನೋಡಿರೋ ಪ್ರಕಾರ 49,000-50,000 ಈ ರೀತಿ ಇರ್ತದೆ ಗೌರ್ಮೆಂಟ್ ಕಾಲೇಜಸಲ್ಲಿ. ಓಕೆ, ನಾನು ಜನರಲ್ ಮೆರಿಟ್ಗೆ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ಪ್ರೈವೇಟ್ ಏಡೆಡ್ ಕಾಲೇಜಸ್ ಅಂದರೆ ಏನು, ಅದರಲ್ಲಿ ಏನಾಗುತ್ತೆ, ಪಾರ್ಷಿಯಲಿ ಫಿಕ್ಸ್ಡ್ ಬೈ ಗೌರ್ಮೆಂಟ್. ಓಕೆ, ಗೌರ್ಮೆಂಟ್ ಫೀಸನ್ನ ಫಿಕ್ಸ್ ಮಾಡಿರ್ತಾರೆ. ದ್ಯಾಟ್ಸ್ ನಥಿಂಗ್ ಬಟ್ ನಿಯರ್ಲಿ 6 lakh ವಿದಿನ್ 1 lakh ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಸೇಮ್ ಕಾಲೇಜಸ್ ವಿಲ್ ಆಲ್ಸೋ ಹ್ಯಾವ್ ಪ್ರೈವೇಟ್ ಅನ್ಏಡೆಡ್ ಸೀಟ್ಸ್ ಅಂತ ಇರ್ತದೆ. ಅದರಲ್ಲಿ ಏನಾಗುತ್ತೆ, ನಿಯರ್ಲಿ 1 lakh ಮೇಲೇ ಇರೋದು, ಅಂದರೆ ಯೂಶ್ವಲಿ 2 lakh ಒಳಗಡೆ ಇರುತ್ತೆ, 3 lakh ಮುಟ್ಟ ಎಲ್ಲ ಹೋಗೋದಿಲ್ಲ. ಬಟ್ ಡಿಪೆಂಡ್ಸ್ ಆನ್ ವಿಚ್ ಕಾಲೇಜ್ ಯು ಆರ್ ಚೂಸಿಂಗ್. ಓಕೆ, ಫುಲ್ಲಿ ಮ್ಯಾನೇಜ್ಡ್ ಬೈ ಪ್ರೈವೇಟ್ ಟ್ರಸ್ಟ್ ಆರ್ ಸೊಸೈಟಿ, fully managed by private trust, and also fees decided by the management itself. That's what the main difference. ಓಕೆ, ಇಲ್ಲಿ ಮಟ್ಟ ಹೇಳಿದೆ, ಇಷ್ಟು ಕ್ಲಿಯರ್ ಮಾಡಿದ್ದೀನಿ. ಆ್ಯಂಡ್ ಲಾಸ್ಟ್ ಒನ್ ಕ್ವಶನ್ ನೀವು ಕೇಳ್ಬೋದು, ಅಕ್ಕ ವಾಟ್ ಟು ಚೂಸ್, ಮೇನ್ ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕು ಅಂತ ಕೇಳಿದ್ರೆ, ಓಕೆ, ಹಿಯರ್ ಇಸ್ ದ ಲಾಸ್ಟ್ ಸ್ಲೈಡ್ ಆಫ್ ಮೈ ವಿಡಿಯೋ. ಚೂಸ್ ದ ಪಾತ್ ದಟ್ ಬಿಲ್ಡ್ ಯುವರ್ ಸ್ಕಿಲ್ಸ್, ಕ್ಯಾರಿಯರ್ ಆ್ಯಂಡ್ ಫ್ಯೂಚರ್. ಓಕೆ, ಮೇನ್ ನಾನೇನು ರೆಕಮೆಂಡ್ ಮಾಡ್ತೀನಿ, ಇಫ್ ಪಾಸಿಬಲ್, ಓಕೆ, ನಿಮ್ಮ ರ್ಯಾಂಕ್ ಚೆನ್ನಾಗಿತ್ತು, ಏನು ಸಿಗ್ತಾ ಇದೆ ಚೆನ್ನಾಗಿರೋ ಕಾಲೇಜಸ್ ಅಂದರೆ ಗಿವ್ ಪ್ರಯಾರಿಟಿ ಟು ಆಟೋನಾಮಸ್ ಕಾಲೇಜಸ್. ಯಾಕಕ್ಕ ಅಂತ ಕೇಳೋದಿಲ್ಲ ಅಂತ ಅನ್ಕೋತೀನಿ. ವೈ? ಬಿಕಾಸ್ ಆ್ಯಸ್ ಯು ಆಲ್ ಗೈಸ್ ನೋ, ಮೇನ್ಲಿ ಎಲ್ಲಿ ಬರೋದು, ಎಕ್ಸಾಮಿನೇಷನ್ಗೆ ಬರೋದು. ಓಕೆ, ಎಕ್ಸಾಮಿನೇಷನ್ಗೆ ಬಂದಾಗ ನಮ್ಮ ಕಾಲೇಜಲ್ಲಿನೇ ಪೇಪರ್ ರೆಡಿಯಾಗಿ ನಮ್ಮ ಪ್ರೊಫೆಸರ್ಸ್ನೇ ಚೆಕ್ ಮಾಡಿದ್ರೆ ಅದೆಷ್ಟೋ ಚೆನ್ನಾಗಿರುತ್ತಲ್ಲ ಅಂತ ಅನ್ನಿಸ್ತದೆ. ವೈ? ಬಿಕಾಸ್ ಅವರೇ ಹೇಳಿರ್ತಾರೆ ಆ್ಯಂಡ್ ಆಲ್ಸೋ ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಆನ್ಸರ್ ಬರ್ದಿರ್ತೀವಿ. ಅವರೇ ಚೆಕ್ ಮಾಡಿದ್ರೆ ದೇರ್ ವಿಲ್ ಬಿ ಮಚ್ ಪಾಸಿಬಿಲಿಟೀಸ್ ದ್ಯಾಟ್ ವಿ ವಿಲ್ ಗೆಟ್ ಗುಡ್ ಮಾರ್ಕ್ಸ್. ದ್ಯಾಟ್ಸ್ ವಾಟ್ ದ ಮೇನ್ ಮೋಟೋ. ಸೊ ಟ್ರೈ ಟು ಚೂಸ್ ಆಟೋನಾಮಸ್ ಕಾಲೇಜಸ್. ಇಲ್ಲ ಅಕ್ಕ, ನನ್ನ ರ್ಯಾಂಕ್ ಹೀಗಿದೆ, ನನಗೆ VTU ಕಾಲೇಜ್ ಸಿಗ್ತಾ ಇದೆ, ಏನು ಮಾಡೋದಕ್ಕ ಅಂದರೆ, ದ್ಯಾಟ್ಸ್ ಕಂಪ್ಲೀಟ್ಲಿ ಓಕೆ. ಯು ಕ್ಯಾನ್ ಸ್ಟಿಲ್ ಚೂಸ್ VTU ಕಾಲೇಜಸ್. ಯಾಕಂದರೆ ತುಂಬ VTU ಕಾಲೇಜಸಲ್ಲಿ ಇದ್ದಾರೆ ಸ್ಟೂಡೆಂಟ್ಸ್. ದ್ಯಾಟ್ಸ್ ನಾಟ್ ದ ಬಿಗ್ ಪ್ರಾಬ್ಲಮ್. ಓಕೆ, ಈಗ ಇಂಜಿನಿಯರಿಂಗ್ ಕಾಲೇಜಸ್ ನಾನು ಬೇಸಿಕಲಿ ಹೇಳ್ತಾ ಇರೋದು. ಓಕೆ, ಹಿಯರ್ ಯು ಕ್ಯಾನ್ ಸಿ, ಹ್ಯಾವ್ ಪುಟ್ ಇಟ್ ಹಿಯರ್. ಆ್ಯಂಡ್ ಆಲ್ಸೋ ಡೀಮ್ಡ್ ಯೂನಿವರ್ಸಿಟಿ. ಇಲ್ಲಕ್ಕ, ನಾನು KCET ಇದ್ರೂ ತೊಗೋತಾನೆ ಇಲ್ಲ, ನಾನು ಎಂಟ್ರೆನ್ಸ್ ಎಕ್ಸಾಮ್ ಈಗ MITಯಲ್ಲೆಲ್ಲ ಬರೆದ್ಬಿಟ್ಟಿದ್ದೀನಿ, ನಾನು ಅದೇ ಕಾಲೇಜ್ಗೆ ಹೋಗೋದು ಅಂತ ಏನಾದರೂ ಇದ್ದರೆ, ಯು ಕ್ಯಾನ್ ಟೇಕ್ ಅಡ್ಮಿಷನ್ ದೇರ್ ಆಲ್ಸೋ. ಅವರು ಕೂಡ ತುಂಬ ಚೆನ್ನಾಗಿ ಕರಿಕ್ಯುಲಮ್ ನಡೆಸ್ತಿರ್ತಾರೆ. ದ್ಯಾಟ್ಸ್ ವಾಟ್ ದ ಕಂಪ್ಲೀಟ್ ವಿಡಿಯೋ ಈಸ್ ಆಲ್ ಅಬೌಟ್. ಇದು ನಿಮಗೆ ಎಲ್ಲ ಕ್ಲಿಯರ್ ಮಾಡಿ ಕೊಟ್ಟಿದೆ ನಿಮ್ಮ ಡೌಟ್ಸನ್ನು ಅಂತ ನಾನು ಭಾವಿಸ್ತೀನಿ. ಇಷ್ಟಿತ್ತು ನಾನು ಮೇನ್ಲಿ ನಿಮಗೆ ತಲುಪಿಸ್ಬೇಕಾಗಿದ್ದು. ತಲುಪಿಸಿದ್ದೀನಿ ಅಂತ ಭಾವಿಸಿ ಈ ವಿಡಿಯೋನ ಮುಗಿಸೋಕೆ ಇಷ್ಟಪಡ್ತೀನಿ. ಓಕೆ, ಆ್ಯಂಡ್ ಆಲ್ಸೋ ಹ್ಯಾಪಿ ಟು ಸೇ ದ್ಯಾಟ್ ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ 2K ಇನ್ KA ಗುರು, ಆ್ಯಂಡ್ ಇದನ್ನು ಕೂಡ 1K ನಿಯರ್ಲಿ ಚೆನ್ನಾಗಿ ರೀಚ್ ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.